ಗಣೇಶನ ಪೂಜೆ ಅಂದ ತಕ್ಷಣ ನೆನಪಾಗೋದು ಗರಿಕೆ, ಹಾಗೆ ದಾಸವಾಳ, ಮತ್ತೊಂದು ಮೋದಕ. ಗಣೇಶನಿಗೆ ಮೋದಕ ಅಂದರೆ ಬಹಳ ಇಷ್ಟ. ಆದರೆ ಯಾಕೆ, ಅದರಿಂದಿರೋ ಕತೆ ಆದರೂ ಏನು, ನಾವು ತಿಳ್ಕೊಳ್ಳೋಣ ಇವತ್ತಿನ ಈ ಕತೆ ಮೂಲಕ. ಈ ಕತೆ ನಿಮಗಿಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಮ್ಮೆ ಒಂದು ದಟ್ಟ ಕಾಡಿನಲ್ಲಿ ವಾಸಿಸುತ್ತಿದ್ದಂತಹ ಅನುಷ್ಯ ಋಷಿಗಳ ಮನೆಗೆ ಶಿವ, ಪಾರ್ವತಿ ಹಾಗೆ ಗಣೇಶ ಮೂವರು ಕೂಡ ಹೋಗ್ತಾರೆ. ಅವರು ಮೂವರು ಹೋದಂಥ ಸಂದರ್ಭದಲ್ಲಿ ಶಿವನಿಗೆ ತುಂಬ ಹಸಿವಾಗ್ತಿರುತ್ತೆ. ಆಗ ಶಿವ ಅನುಷ್ಯ ಋಷಿಯ ಪತ್ನಿ ಅನಸೂಯಳ ಬಳಿ ತಮಗೆ ಊಟ ಬಡಿಸುವಂತೆ ಕೇಳ್ತಾನೆ. ಅದಕ್ಕೆ ಅನಸೂಯ ಮೊದಲ ಪೂಜೆಗೆ ಅರ್ಹನಾದ ಗಣಪತಿಗೆ ಆಹಾರ ಬಡಿಸ್ತೀನಿ ಅಂತ ಹೇಳ್ತಾಳೆ. ಅವನು ತಿಂದಾದ ಬಳಿಕ ನಿಮಗೆಲ್ರಿಗೂ ಕೂಡ ಊಟ ಬಡಿಸ್ತೀನಿ ಅಂತ ಹೇಳ್ತಾಳೆ. ಆಕೆ ವಿಧ ವಿಧವಾದ ಭಕ್ಷ್ಯ ಭೋಜನಗಳನ್ನೆಲ್ಲ ಗಣಪತಿಗೆ ಬಡಿಸ್ತಾಳೆ. ಆದರೆ ಯಾಕೋ ಗಣಪತಿಗೆ ಹೊಟ್ಟೆನೇ ತುಂಬೋದಿಲ್ಲ. ಗಣಪತಿಗೆ ಎಷ್ಟೇ ಬಡಿಸಿದ್ರೂ ಕೂಡ ಗಣಪತಿ ಎಲ್ಲದನ್ನ ತಿಂದು ಮುಗಿಸ್ತಾ ಇರ್ತಾನೆ. ಆಗ ಅನಸೂಯಗೆ ಚಿಂತೆ ಉಂಟಾಗುತ್ತೆ. ಎಲ್ಲದನ್ನೂ ಗಣಪತಿನೇ ತಿಂದುಬಿಟ್ರೆ ಶಿವ ಪಾರ್ವತಿಗೆ ನಾನು ಏನಪ್ಪ ಬಡಿಸ್ಲಿ ಅಂತ ಯೋಚಿಸ್ತಿರ್ತಾಳೆ. ಹೀಗೆ ಚಿಂತೆ ಮಾಡ್ತಿದ್ದಂತಹ ಅನಸೂಯಗೆ ತಕ್ಷಣ ತಾನೊಂದು ಸಿಹಿ ಮಾಡಿರೋದು ನೆನಪಾಗುತ್ತೆ. ಆಗ ಆ ಸಿಹಿನ ತಂದು ಗಣಪತಿಗೆ ನೀಡ್ತಾಳೆ. ಆ ಸಿಹಿಯನ್ನು ತಿಂದ ತಕ್ಷಣ ಗಣಪತಿಗೆ ಹೊಟ್ಟೆ ತುಂಬಿದ ತೃಪ್ತಿಯಾಗತ್ತೆ. ಹೊಟ್ಟೆ ತುಂಬಿದ ಗಣೇಶ ತೇಗೋದಕ್ಕೆ ಶುರು ಮಾಡ್ತಾನೆ. ಇದೇ ಸಮಯಕ್ಕೆ ಶಿವನಿಗೂ ಕೂಡ 21 ಬಾರಿ ತೇಗು ಬರುತ್ತೆ. ಆಶ್ಚರ್ಯ ಏನಂದರೆ ಶಿವ ಕೂಡ ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳ್ತಾನೆ. ಹೀಗಾಗಿ ಗಣಪತಿಗೆ 21 ಮೋದಕಗಳನ್ನು ನೈವೇದ್ಯವಾಗಿ ನೀಡಲಾಗುತ್ತೆ. ಗಣೇಶನ ಹೊಟ್ಟೆ ತುಂಬಿಸಿದಂತಹ ಆ ಸಿಹಿ ಮತ್ಯಾವುದೂ ಅಲ್ಲ, ಮೋದಕ. ಶಿವನಿಗೂ ಕೂಡ 21 ಬಾರಿ ತೇಗು ಬಂದಿದ್ದ ಕಾರಣದಿಂದ ಗಣಪನಿಗೆ ಪ್ರತಿ ಪೂಜೆಯಲ್ಲಿ 21 ಮೋದಕಗಳನ್ನು ನೈವೇದ್ಯವಾಗಿ ಅರ್ಪಿಸ್ತಾರೆ. ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಹೇಳೋದಾದರೆ, ಒಂದೊಮ್ಮೆ ದೇವಾನುದೇವತೆಗಳು ಶಿವ ಪಾರ್ವತಿಯನ್ನು ನೋಡೋದಕ್ಕೆ ಅಂತ ಕೈಲಾಸಕ್ಕೆ ಬರ್ತಾರೆ. ಆಗ ಒಂದು ಮೋದಕವನ್ನು ಪಾರ್ವತಿ ಕೈಗೆ ಕೊಡ್ತಾರೆ. ಕೈಯಲ್ಲಿ ಒಂದು ಮೋದಕನ ಹಿಡಿದಂತಹ ಪಾರ್ವತಿ ಗಣೇಶ ಹಾಗೂ ಕಾರ್ತಿಕ ಇವರಿಬ್ಬರಲ್ಲಿ ಯಾರಿಗೆ ಕೊಡೋದು ಅಂತ ಚಿಂತೆ ಮಾಡ್ತಾಳೆ. ತನ್ನಿಬ್ಬರ ಮಕ್ಕಳನ್ನು ಕರೆದು ಯಾರು ತ್ರಿಲೋಕವನ್ನು ಮೊದಲಿಗೆ ಸುತ್ತಿ ಬರ್ತಾರೋ ಅವರಿಗೆ ಈ ಮೋದಕವನ್ನು ನೀಡ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಂತಹ ಕಾರ್ತಿಕೇಯ ಮನಸ್ಸಲ್ಲೇ ಸಂತೋಷ ಪಡ್ತಾನೆ. ಯಾಕಂದರೆ ನನ್ನ ಬಳಿ ನವಿಲು ವಾಹನವಾಗಿದೆ, ನಾನು ತ್ರಿಲೋಕವನ್ನು ಮೊದಲು ಸುತ್ತಿ ಬರ್ತೇನೆ. ಗಣೇಶನ ಬಳಿ ಹೇಗಿದ್ರೂ ಇಲಿ ವಾಹನ, ಅವನು ಹೇಗಿದ್ರೂ ನಿಧಾನವಾಗಿ ಸುತ್ತಿ ಬರ್ತಾನೆ. ಹೀಗಾಗಿ ಪಾರ್ವತಿ ನನಗೇನೆ ಮೊದಲು ಆ ಮೋದಕವನ್ನು ಕೊಡ್ತಾಳೆ ಅಂತ ಹೇಳಿ ಸಂತೋಷ ಪಡ್ತಾನೆ. ನಂತರ ಕಾರ್ತಿಕೇಯ ಹಾಗೂ ಗಣಪ ಇಬ್ಬರೂ ಕೂಡ ತ್ರಿಲೋಕವನ್ನು ಮೊದಲು ಸುತ್ತಿ ಬರೋದಕ್ಕೆ ಹೊರಡ್ತಾರೆ. ಕಾರ್ತಿಕೇಯ ನವಿಲನ್ನು ಏರಿ ತ್ರಿಲೋಕವನ್ನು ಸುತ್ತಿ ಬರೋದಕ್ಕೆ ಹೊರಟ್ರೆ ಗಣೇಶ ಶಿವ ಪಾರ್ವತಿಯನ್ನೇ 3 ಸುತ್ತು ಹಾಕ್ತಾನೆ. ಪಾರ್ವತಿ ಏಕೆ ನಮ್ಮನ್ನು ಸುತ್ತುತ್ತಾ ಇದೆಯಾ ಅಂತ ಕೇಳಿದಾಗ, ತ್ರಿಲೋಕಕ್ಕೆ ಅಧಿಪತಿಗಳಾದ ನಿಮ್ಮನ್ನು ಸುತ್ತಿದ್ರೆ ನಾನು ಇಡೀ 3 ಲೋಕವನ್ನೇ ಸುತ್ತಿ ಹಾಕದಂತೆ ಅಂತ ಹೇಳ್ತಾನೆ. ಗಣೇಶನ ಬುದ್ಧಿವಂತಿಕೆಯನ್ನು ಕಂಡಂತಹ ಪಾರ್ವತಿ ಮೋದಕವನ್ನು ಲಂಬೋದರನಿಗೆ ನೀಡ್ತಾಳೆ. ಹೀಗಾಗಿ ಗಣಪನಿಗೆ ಮೋದಕ ಅಂದರೆ ಬಲು ಇಷ್ಟ.